ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಗೂಗಲ್ ನಲ್ಲಿ ಆನ್ ಪ್ಯಾಸಿವ್ ಸರ್ಚ್ ಮಾಡಿ ಏನಾದ್ರೂ ಹೊಸ ಅಪ್ಡೇಟ್ಸ್ ಅನ್ನ ಆಡ್ ಮಾಡಿದಾರಂತ ನೋಡಿದ್ರೆ ಆನ್ ಪ್ಯಾಸಿವ್ ವೆಬ್ಸೈಟ್ ಸಸ್ಪೆಂಡೆಡ್ ಅಂತ ಬರ್ತಾ ಇದೆ. ಅರೆ ಹೌದಾ, ಆನ್ ಪ್ಯಾಸಿವ್ ಓಪನ್ ಆಗ್ತಾ ಇಲ್ಲ, ಹಾಗಾದ್ರೆ ಮುಂದೇನು ಎಂಬ ಗೊಂದಲ ನನ್ನಲ್ಲೂ ಕೂಡ ಬಂತು. ಹಾಗೆ ಮತ್ತಷ್ಟು ಸರ್ಚ್ ಮಾಡಿ ನೋಡಿದಾಗ ಹೊಸ ವಿಷಯ ಹಾಗೂ ಅದರ ಜೊತೆಗೆ ಹೊಸ ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡಿದೆ ಆನ್ ಪ್ಯಾಸಿವ್ ಟೀಮ್. ಹಾಗಾದ್ರೆ ಯಾವುದು ಆ ಹೊಸ ವೆಬ್ಸೈಟ್? ಓಲ್ಡ್ ವರ್ಷನ್ ಸಸ್ಪೆಂಡ್ ಮಾಡಿದ್ದು ಯಾಕೆ ಎಂಬ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇಂದಿನ ಈ ವಿಡಿಯೋದಲ್ಲೇ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗೂಗಲ್ ನಲ್ಲಿ ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ನ ಓಪನ್ ಮಾಡಿ. ಆಗ ಈ ರೀತಿ ಸಸ್ಪೆಂಡೆಡ್ ಅಂತ ನಿಮ್ಮ ಲಾಗಿನ್ ಅಕೌಂಟ್ ಓಪನ್ ಆಗೋದಿಲ್ಲ. ಸೊ ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಗೂಗಲ್ ನಲ್ಲಿ os.onpassive.com ಅಂತ ಸರ್ಚ್ ಮಾಡಿದಾಗ ನೇರವಾಗಿ OS ಲಾಗಿನ್ ಪೇಜ್ ಅನ್ನ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ ಅನ್ನ ಆಡ್ ಮಾಡಿದಾಗ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಸೊ ಈಗ ನೀವೆಲ್ಲ ಇನ್ ಮುಂದೆ ಈ ಹೊಸ ವೆಬ್ಸೈಟ್ ಅನ್ನ ನೆನಪಲ್ಲಿ ಇಟ್ಕೊಂಡು ಲಾಗಿನ್ ಮಾಡಬೇಕು ಅಷ್ಟೇ. ಸ್ನೇಹಿತರೆ, ಕೆಲವ್ರ ತಲೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬಂದಿರಬಹುದು. ಈ ಕಂಪನಿ ತನ್ನ ವೆಬ್ಸೈಟ್ ಗಳ ಹೆಸರನ್ನೇ ಬದಲು ಮಾಡೋದೇ ಆಗಿದೆ, ಆದ್ರೆ ಕಂಪನಿ ಒಳಗಿನ ಹೊಸ ಬದಲಾವಣೆಗಳು ಆಗ್ತಾ ಇಲ್ಲ. ಹೀಗೆ ಮಾಡಿದರೆ ಏನು ಪ್ರಯೋಜನ ಎಂಬ ಹಲವಾರು ಪ್ರಶ್ನೆಗಳು ಎಲ್ಲರಿಗೂ ಬರುವುದು ಕಾಮನ್ ಪ್ರಶ್ನೆಯಾಗಿದೆ. ಹೌದು, ಕಂಪನಿಯು ಈಗಾಗಲೇ ಸುಮಾರು ಸಮಸ್ಯೆಗಳನ್ನ ಎದುರಿಸಿದ್ದು ಇದೇ ಕಾರಣಕ್ಕೆ. ಹಳೆ ರೀತಿಯ ವೆಬ್ಸೈಟ್ ಗಳು ಸ್ಕ್ಯಾಮ್ ಗಳ ತುತ್ತಿಗೆ ಬಲಿಯಾಗಿದ್ದು. ಸೊ ಇದೀಗ ಹೊಸ ರೀತಿಯ ವೆಬ್ಸೈಟ್ ಗಳು ತಯಾರಿಸಿದ್ದು ಮುಂದಿನ ಹೊಸ ಅಪ್ಡೇಟ್ಸ್ ಗಳನ್ನ ಆಡ್ ಮಾಡೋದ್ರಲ್ಲಿ ನಿಸ್ಸಂಶಯವಾಗಿ ಡೌಟ್ ಇಲ್ಲ ಅಂತ ಹೇಳ್ಬಹುದು. ಇನ್ನು ಕೆಲವು ಅಪ್ಡೇಟ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಕಾಣಿದ್ದು, ಇವುಗಳ ಬಗ್ಗೆ ಕ್ಲಾರಿಟಿ ಮತ್ತು ನಿಖರವಾಗಿ ತಿಳಿದು ಮಾಹಿತಿಯನ್ನ ನೀಡ್ತೀನಿ. ಮುಂದಿನ ಅಪ್ಡೇಟ್ಸ್ ಪಾಸಿಟಿವ್ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ ಪ್ಯಾಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.